ಚೆನ್ನೈಯ ಅತ್ಯುತ್ತಮ ಜೀರಕ ಸಾಂಬಾ ಬಿರಿಯಾನಿ ಅಂದ್ರೆ ಅದು ನಮ್ಮ ನಂಬರ್ 1 ತವಸುಕುಟ್ಟು ಬಿರಿಯಾನಿನೇ. ಅಷ್ಟು ಮಟ್ಟಿಗೆ ಪಾರಂಪರ್ಯ ರುಚಿ, ಗುಣಮಟ್ಟ ಇವುಗಳನ್ನು ಸಾಮಾನ್ಯ ಜನರು ಕೇವಲ 90 ರೂಪಾಯಿಗೆ ಬಿರಿಯಾನಿ ತಿನ್ನಬಹುದು ಅನ್ನೋ ರೀತಿ ಕೊಟ್ಟಿರೋರು. ಅಷ್ಟು ಪ್ರಸಿದ್ಧಿಯಾದ ತವಸುಕುಟ್ಟು ಬಿರಿಯಾನಿ ಈಗ ಕರ್ನಾಟಕಾದ್ಯಂತ ಮಾಸ್ಟರ್ ಫ್ರಾಂಚೈಸಿ ಕೊಡ್ತಿದ್ದಾರೆ. ಮಾಸ್ಟರ್ ಫ್ರಾಂಚೈಸ್ ಅವರು ಒಂದು ಫುಲ್ ಡಿಸ್ಟ್ರಿಕ್ಟ್ ಅನ್ನೇ ನಿಮಗೆ ಕೊಟ್ಬಿಡ್ತಾರೆ. ಬೇರೆ ಯಾರನ್ನು ಕೂಡ ಆ ಡಿಸ್ಟ್ರಿಕ್ಟ್ ಅಲ್ಲಿ ಯಾವಾಗ್ಲೂ ಅಪಾಯಿಂಟ್ ಮಾಡೋದೇ ಇಲ್ಲ. ಅದೇನಂದ್ರೆ ಒಂದ್ ಎಕ್ಸಾಂಪಲ್ ಆಗಿ ನೀವು ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ತಗೊಂಡ್ರೆ, ಮೊದಲು ಮೈಸೂರಿನಲ್ಲಿ ಒಂದು ಔಟ್ಲೆಟ್ ನ ಆರಂಭಿಸಿ. ಅದು ಹಿಟ್ಟಾದ್ಮೇಲೆ ಮೈಸೂರಿನ ತಾಲೂಕುಗಳಾದ ಹೆಗ್ಗಡ ದೇವನಕೋಟೆ, ಹುಣಸೂರು, ಕೃಷ್ಣರಾಜನಗರ, ನಂಜನಗೂಡು, ಪೆರಿಯಾಪಟ್ಟಣ, ತಿರುಮಕೂಡಲು, ನರಸೀಪುರ ಈ ಊರುಗಳಿಗೆಲ್ಲ ಮೈಸೂರಿನಲ್ಲೇ ಬಿರಿಯಾನಿನ ಮಾಡಿ ಒಂದು ವಾಹನದಲ್ಲಿ ಕೊಂಡೊಯ್ದು ಒಂದು ಚಿಕ್ಕ ಅಂಗಡಿ ಬಾಡಿಗೆಗೆ ತಗೊಂಡು ಬರೀ ಬಿರಿಯಾನಿ, ಚಿಕನ್ 65ನ ಮಾತ್ರ 3 ಗಂಟೆಗಳಲ್ಲಿ ಮಾರಾಟ ಮಾಡಿ ದೈನಂದಿನ ಲಾಭ ನೋಡಿ ಸುಲಭವಾಗಿ ನಡೆಸಬಹುದು. ಹೆಚ್ಚುವರಿ ಐಟಂಗಳನ್ನ ಹಾಕಿ ಮ್ಯಾನ್ ಪವರ್ ಸಮಸ್ಯೆ ಮಾಡಬಾರ್ದು. ಈ ರೀತಿ ನಿಮಗೂ ನಿಮ್ಮ ವಾರಸುದಾರರಿಗೂ ದೀರ್ಘಕಾಲ ಲಾಭ ತರುವ ಒಂದು ಬಿರಿಯಾನಿ ಸಾಮ್ರಾಜ್ಯವನ್ನು ನಿಮ್ಮ ಕುಟುಂಬಕ್ಕೆ ಬಿಸ್ನೆಸ್ ಆಗಿ ಕೊಡ್ತಾರೆ. ಈಗ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನೆಂದರೆ, ಫ್ರಾಂಚೈಸಿಗೆ ಫೀಸು ಕೂಡ ತಗೊಳ್ಳಲ್ಲ, ರಾಯಲ್ಟಿ ಕೇವಲ 5% ಮಾತ್ರ. ಜೊತೆಗೆ ಬಿರಿಯಾನಿನೂ ಕೂಡ ಅತ್ಯುತ್ತಮವಾಗಿ ಮಾಡಿಕೊಡ್ತಾರೆ. ನಿಮಗೆ ಬೇಕಾದ ಮ್ಯಾನ್ ಪವರ್, ರಿಕ್ರೂಟ್ಮೆಂಟ್, ರೀಪ್ಲೇಸ್ಮೆಂಟ್ ಎಲ್ಲಾನು ಇವರೇ ಮಾಡ್ಕೊಡ್ತಿದ್ದಾರೆ ಕಣ್ರಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಮ್ಯಾಗಿ ಮಾಡೋದು ಯಾವ ಮಟ್ಟಕ್ಕೆ ಈಸಿನೋ ಆ ಮಟ್ಟಕ್ಕೆ ನಮ್ಗೆ ಬಿರಿಯಾನಿ ಮಾಡ್ಕೊಡೋದನ್ನ ಹೇಳ್ಕೊಡ್ತಾರೆ ಅಂದ್ರೆ ಏನಂತೀರಾ? ಇದನ್ನ ಇವರು ಸಿಗ್ನೇಚರ್ ಡಿಶ್ ಆಗಿ ದಿಂಡಕ್ಕಲ್ ಜೀರಿಗೆ ಸಾಂಬಾ ಬಿರಿಯಾನಿ ಮಾತ್ರ ಅಲ್ಲದೆ ಆರ್ಕಾಡ್ ಸ್ಟೈಲ್ ಬಾಸ್ಮತಿ ಬಿರಿಯಾನಿ ಕೂಡ ಮಾಡ್ತಾರೆ. ಈ ಬಿಸ್ನೆಸ್ ಅಲ್ಲಿ ಬಿರಿಯಾನಿ ಮಾತ್ರ ಅಲ್ಲ, ನೀವು ಬಯಸಿದರೆ ಗ್ರಿಲ್, ಬಾರ್ಬಿಕ್ಯೂ, ಫ್ರೈಡ್ ರೈಸ್, ನೂಡಲ್ಸ್, ಪರೋಟಾ, ಇಡ್ಲಿ, ದೋಸಾ ಯಾವುದೇ ಐಟಂಗಳನ್ನಾದರೂ ನಿಮ್ಮ ಅಂಗಡಿಯ ಬಿಸ್ನೆಸ್ಗಾಗಿ ಸೇರಿಸಬಹುದು. ಆದರೆ ಕಲರ್ ಪೌಡರ್, ಅಜಿನೋಮೋಟೊ, ವೆನಿಗರ್ ನಂತಹ ಯಾವುದೇ ಆರೋಗ್ಯಕ್ಕೆ ಹಾನಿ ಮಾಡುವ ಕೆಮಿಕಲ್ಗಳನ್ನು ಬಳಸುವ ಹಾಗಿಲ್ಲ. ಈ ಬಿಸ್ನೆಸ್ ಮಾಡೋಕೆ ಕೇವಲ 15 ಲಕ್ಷ ಇದ್ರೆ ಸಾಕು. ಯಾಕೆ 15 ಲಕ್ಷ ಅಂತ ಕೇಳ್ತೀರಾ? ಮೊದಲನೇ 5 ಲಕ್ಷ ನಿಮ್ಮ ಅಂಗಡಿಯ ಸಂಪೂರ್ಣ ಸೆಟಪ್ಪಿಗಾಗಿ, ಎರಡನೇ 2 ಲಕ್ಷ ರೀಫಂಡಬಲ್ ಡೆಪಾಸಿಟ್, ಉಳಿದ 3 ಲಕ್ಷ ನಿಮ್ಮ ಅಂಗಡಿಯ ಮಾರ್ಕೆಟಿಂಗ್ ಅಂಡ್ ಅಡ್ವರ್ಟೈಸ್ಮೆಂಟ್ಗೆ. ಈ ಅಪರೂಪದ ಅವಕಾಶವನ್ನು ಬಳಸಿಕೊಂಡು ಬಿರಿಯಾನಿ ಬಿಸ್ನೆಸ್ ನಲ್ಲಿ ಜಯ ಸಾಧಿಸಿ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿ.